ಆರೋಗ್ಯಕರ ಪುರಿ ಉಂಡೆ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಸಿಂಪಲ್ಲಾಗಿ ಒಳ್ಳೆ ರುಚಿಯಾಗಿ ಹೇಗೆ ಮಾಡಿದ್ದೀನಿ ಈ ಉಂಡೆ ಅಂತ ನೋಡಿ ಸಪೋರ್ಟ್ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ದೊಡ್ಡವರಿಗೂ ಆರಾಮಾಗಿ ತಿನ್ನಲಿಕ್ಕಾಗತ್ತೆ. ತುಂಬ ಹೆಲ್ದಿಯಾಗಿದೆ. ಇವಾಗ ಫಸ್ಟಿಗೆ ನೀರು ಕಾಯ್ಲಿಕ್ಕೆ ಇಟ್ಬಿಡೋಣ. ಬೆಲ್ಲ ಹಾಕ್ಬಿಟ್ಟು ಇದಕ್ಕೆ ಅರ್ಧದಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡೋಣ. ಬೆಲ್ಲ ಕರಗಲಿಕ್ಕೆ ಟೈಮ್ ಬೇಕಾಗತ್ತೆ, ಹಾಗಾಗಿ ಫಸ್ಟು ಬೆಲ್ಲ ಕರಗಲಿಕ್ಕೆ ಇಡಬೇಕು. ಬೇರೆ ಬೆಲ್ಲನೂ ಹಾಕಿದ್ದೀನಿ, ಕಸ ಕಡ್ಡಿ ಇರುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಬೆಲ್ಲ ಕರಗಲಿಕ್ಕೆ ಇಡೋಣ. ಬೆಲ್ಲ ಕರಗ್ತಾ ಇರಲಿ. ಫಸ್ಟಿಗೆ ಕಡಲೆಪುರಿ ತಗೊಂಡಿದ್ದೀನಿ. ಕಡಲೆಪುರಿ ಜೊತೆಗೆ ಹುರಿಗಡಲೆ, ಬಾದಾಮಿ, ಶೇಂಗಾ ಬೀಜ ಇದು ಹುರಿದಿರೋದು, ಗೋಡಂಬಿ, ಕುಂಬಳಕಾಯಿ ಬೀಜ, ನಂತರ ಕೊಬ್ಬರಿ ತುರಿ ಇಷ್ಟು ತಗೊಂಡಿದ್ದೀನಿ. ಇದನ್ನು ಅರ್ಧಂಬರ್ಧ ಮಾಡ್ಕೊಳ್ಬೇಕು. ನಂತರ ಇದು ಬಾದಾಮಿ ಮತ್ತು ಗೋಡಂಬಿನ ಅರ್ಧ ಮಾಡ್ಕೊಳ್ತೀನಿ, ಮತ್ತು ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಬೇಕು. ನಾನಿವಾಗ ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದರಲ್ಲೇ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ತೀನಿ. ಬಾದಾಮಿ ಮತ್ತು ಗೋಡಂಬಿನ ಈ ಥರ ಚೂರು ಮಾಡಿ ಇಟ್ಕೊಂಡಿದ್ದೀನಿ. 2 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಬಾದಾಮಿ ಗೋಡಂಬಿ ಹುರಿಬೇಕಲ್ಲ, ಬಾದಾಮಿ ಗೋಡಂಬಿ ಇಡಿಯಾಗಿ ಹಾಕಿದರೆ ತುಂಬ ಬೇಕಾಗುತ್ತೆ, ಹಾಗಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗೋವರೆಗೂ ಹುರಿದ್ರೆ ಸಾಕಾಗುತ್ತೆ. ಉಂಡೆಗಳು ಒಂದು 4 ದಿವಸ ಇಟ್ಕೊಳ್ಬೇಕಂದ್ರೆ ಇದು ಎಲ್ಲ ಹಾಳಾಗಬಾರ್ದಲ್ಲ, ಸ್ಮೆಲ್ ಬರಬಾರ್ದು ಅಂತ ಹುರಿದು ಇಟ್ಕೊಳ್ಳೋದು. ಮತ್ತು ರುಚಿನೂ. ಬೆಲ್ಲದ ನೀರು ಕುದ್ದಿದೆ, ಅದನ್ನ ಇವಾಗ ಸೋಸ್ಕೊಳ್ಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಈ ಪುರಿ ಉಂಡೆ ಮಾಡ್ತೀನಲ್ಲ, ಹಳೆ ಕಾಲದಲ್ಲಿ ಅಜ್ಜಿಯರು ಬರೀ ಬೆಲ್ಲದ ನೀರನ್ನು ಕುದಿಸಿ ಪುರಿ ಉಂಡೆ ಮಾಡ್ತಿದ್ರು. ನಾನು ಸ್ವಲ್ಪ ಇವಾಗ ಅದಕ್ಕೆ ಈ ಥರ ಡ್ರೈ ನಟ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ಕೂಲಿಗೆಲ್ಲ ಹೋಗಿ ಬರೋ ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದಾಗತ್ತೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಾಗಿದೆ. ಇದನ್ನ ಇವಾಗ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ. ಶೇಂಗಾ ಬೀಜ ಅಂಗಡಿಯಿಂದ ತರುವಾಗನೇ ತಂದ ತಕ್ಷಣವೇ ಹುರಿದಿಡ್ತೀನಿ, ಹಾಗಾಗಿ ಈಗ ಉರಿಯೋ ಪ್ರಮೇಯ ಇಲ್ಲ. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಅರ್ಧಂಬರ್ಧ ಪುಡಿ ಮಾಡಿಕೊಂಡ್ರೆ ಆಯಿತು. ತರಿ ಮಾಡ್ಕೊಳ್ಳೋದು. ಶೇಂಗಾ ಬೀಜದ್ದು ಸಿಪ್ಪೆ ತೆಗಿಲಿಲ್ಲ, ಅದರಲ್ಲಿ ಜಾಸ್ತಿ ಪೋಷಕಾಂಶ ಇರುತ್ತೆ ಅಂತ ಹೇಳಿ ನಾನು ಸಿಪ್ಪೆ ತೆಗಿಲಿಲ್ಲ. ಸಪೋಸ್ ಯಾರಾದರೂ ನೋಡಿ ಮಾಡೋರು ಬೇಕಾದರೆ ಸಿಪ್ಪೆ ತೆಗಿಬೋದು. ಈ ರೀತಿಯಲ್ಲಿ ತರಿ ಮಾಡ್ಕೊಳ್ಬೇಕು, ಜಾಸ್ತಿ ನೈಸ್ ಪೌಡ್ರ್ ಮಾಡಬಾರ್ದು. ಗೋಡಂಬಿ ದ್ರಾಕ್ಷಿ ಹುರಿದಿದ್ದ ಬಾಣಲೆಗೆ ಬೆಲ್ಲ ನೀರನ್ನು ಸೋಸ್ಕೊಳ್ಬೇಕು. ಬೆಲ್ಲದ ನೀರಿಗೆ 1 ಚಮಚ ತುಪ್ಪ ಹಾಕ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಶೈನಿಂಗು ಕೂಡ ಬರಲಿಕ್ಕೋಸ್ಕರ ತುಪ್ಪ ಹಾಕಿದ್ದೀನಿ. ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೆಳೆ ಥರ ಪಾಕ ಬರಬೇಕು. ಇದು ಒಂದೆಳೆ ಪಾಕ ಬರಲಿಲ್ಲ, ನಾನು ಚೆಕ್ ಮಾಡಿದೆ, ಇದು ಕರಗ್ತಾ ಇದೆ. ಬೆಲ್ಲ ಚೆನ್ನಾಗಿ ಕುದ್ದು ಪಾಕ ಥರ ಆಗಿದೆ. ಇವಾಗ ಕಡಲೆಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಇವಾಗ ಇದೆಲ್ಲ ಹಾಕ್ಕೊಳ್ಳೋಣ. ಡ್ರೈ ನಟ್ಸ್ ಎಲ್ಲ ಇದೆಯಲ್ಲ, ಕೊಬ್ಬರಿ, ಹುರಿಗಡಲೆ, ಆಮೇಲೆ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶೇಂಗಾ ಬೀಜ ತರಿ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನ ಕೂಡ ಹಾಕ್ಕೊಳ್ಬೇಕು. ಬಡವರ ಬಾದಾಮಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಎಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ
ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ ಆಯಿತಾ. ತಟ್ಟೆಗೂ ಹಾಕ್ಕೊಳ್ಬೋದು, ತಟ್ಟೆಗೆ ಹಾಕ್ಕೊಂಡು ಪೀಸ್ ಥರ ಕಟ್ ಮಾಡ್ಕೊಳ್ಬೋದು. ನಾನು ಈ ಥರ ಮಾಡ್ತಾ ಇದ್ದೀನಿ. 2 ಥರನೂ ಮಾಡ್ಕೊಳ್ಬೋದು. ಈ ಥರ ತಟ್ಕೊಂಡು ತಟ್ಟು ಮಾಡ್ಕೊಂಡ್ರಾಗುತ್ತೆ. ಬಿಸಿ ಇರುತ್ತಲ್ವ, ಕೈ ಸುಡುತ್ತೆ. ಉಂಡೆ ಕಟ್ಟೋದಕ್ಕಿಂತ ಬಿಸಿ ಇದ್ದು ಕಷ್ಟಪಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಕ್ಕಳು ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಈ ರೀತಿ ಚೆನ್ನಾಗಿ ತಿಕ್ಕಿ ಸೆಟ್ ಮಾಡ್ಕೊಳ್ಬೇಕು. ಪೀಸ್ ಮಾಡ್ಕೊಳ್ಳೋಣ. ಟೈಮ್ ಇತ್ತು ಅಂದರೆ ಉಂಡೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ತಟ್ಟೆಗೆ ಹಾಕಿ ಪೀಸ್ ಮಾಡಿನೂ ಇಟ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ಪೀಸ್ಗಳು ಮಾಡ್ಬೋದು. ರೆಕ್ಟ್ಯಾಂಗಲ್, ಸ್ಕ್ವಯರ್ ಇಲ್ಲ ಡೈಮಂಡ್ ಶೇಪ್ ಯಾವುದು ಬೇಕಾದರೂ ಮಾಡ್ಬೋದು. ಇದು ಪೀಸ್ ಮಾಡಿರೋ ವಿಡಿಯೋ ಮಿಸ್ ಆಗಿದೆ, ಕಟ್ ಮಾಡಿದೆ ಮತ್ತು ಅದು ಹಾಕಲೇ ಇಲ್ಲ. ನಾನು ಗಡಿಬಿಡಿಯಲ್ಲಿ ಏನೋ ಎಡಿಟ್ ಮಾಡಿದ್ದೀನಿ. ಇದು ಯಾಕೋ ನನಗೂ ಸಮಾಧಾನ ಆಗಿಲ್ಲ. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಉಂಡೆ ಮಾಡಿರೋದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ದೊಡ್ಡವರು ಮಕ್ಕಳಿಗೂ ಎಲ್ಲ ಮಾಡಿಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಡ್ರೈ ನಟ್ಸ್ ಎಲ್ಲ ಹಾಕಿದ್ದೀನಲ್ವ, ತುಪ್ಪ ಬೆಲ್ಲ ಎಲ್ಲ, ಇದು ತುಂಬಾ ಶಕ್ತಿ ಕೊಡುತ್ತೆ. ಉಂಡೆ ಎಲ್ಲ ಮಾಡಿಟ್ಟಾಗಿದೆ. ಈ ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.